ನಮಸ್ಕಾರ ಸ್ನೇಹಿತರೆ. ಡಿ.ಕೆ. ಶಿವಕುಮಾರೇ ನನ್ನ ಆರಾಧ್ಯ ದೈವ ಅಂತ ಹೇಳಿಕೊಂಡಿರುವ ಶಾಸಕ ಬಸವರಾಜ್ ಶಿವಗಂಗಾ ಬಗ್ಗೆ ಗೊತ್ತಾ? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಡಿ.ಕೆ. ಶಿವಕುಮಾರ್ ಮೇಲೆ ಇವರಿಗೆ ಯಾಕೆ ಅಷ್ಟು ಪ್ರೀತಿ? ಕೊರೋನಾ ಟೈಮಲ್ಲಿ ಇವರು ಮಾಡಿದ್ದೇನು? ಕುಟುಂಬ ಹೇಗಿದೆ? ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಬಸವರಾಜ್ ಶಿವಗಂಗಾ ಹಿನ್ನೆಲೆ ಏನು? ಬಸವರಾಜ್ ಶಿವಗಂಗಾ 1981ರ ಜೂನ್ ತಿಂಗಳಲ್ಲಿ ದಾವಣಗೆರೆಯ ಚನ್ನಗಿರಿಯಲ್ಲಿ ಜನಿಸಿದ್ರು. ಇವರದ್ದು ರೈತ ಕುಟುಂಬವಾಗಿದ್ದು 2-3 ಎಕರೆ ಜಮೀನು ಇತ್ತು. ಅಜ್ಜ ರೈತ ಆಗಿದ್ರೆ ತಂದೆ ವೀರಪ್ಪ ಗ್ರಾಮ ಸೇವಕರಾಗಿ ಕೆಲಸ ಮಾಡ್ತಿದ್ರು. 4 ಜನ ಮಕ್ಕಳಲ್ಲಿ ಇವರೇ ಕೊನೆಯವರು. ಇವರದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿತ್ತು. 1997ರಲ್ಲಿ SSLC ಮುಗಿಸಿದ ಇವರು 1999ರಲ್ಲಿ ದಾವಣಗೆರೆಯಲ್ಲಿ PUC ಕಂಪ್ಲೀಟ್ ಮಾಡಿದ್ರು. 2001ರಲ್ಲಿ ಪದವಿ ಶಿಕ್ಷಣವನ್ನ ಕೂಡ ಪಡೆದುಕೊಂಡ್ರು. ಇವರ ಆರಂಭಿಕ ಹೆಸರು ಬಸವಲಿಂಗರಾಜು ಅರಸು ಅಂತ ಇತ್ತು. ತಂದೆ ವೀರಪ್ಪ ದೇವರಾಜ್ ಅರಸು ಅವರ ಅಭಿಮಾನಿ ಆಗಿದ್ರು. ಹೀಗಾಗಿ ಮಗನಿಗೆ ಅರಸ್ ಅಂತ ಸರ್ ನೇಮ್ ಇಟ್ಟಿದ್ರು. ಆದರೆ ಶಾಲೆಗೆ ಸೇರಿಸುವಾಗ ಹೆಸರು ಉದ್ದ ಅನ್ನಿಸಿದ್ದರಿಂದ ಜಸ್ಟ್ ಬಸವಲಿಂಗರಾಜು ಅಂತ ಇಟ್ಟಿದ್ರು. ಶಾಲೆಯ ಡಾಕ್ಯುಮೆಂಟ್ ಗಳಲ್ಲೆಲ್ಲ ಅದೇ ಹೆಸರು ಇತ್ತು. ಓದು ಮುಗಿದ ಬಳಿಕ ಮಾಡಿದ್ದು ಏನು? ಓದು ಮುಗಿದ ಬಳಿಕ ಬಸವರಾಜ್ ದಾವಣಗೆರೆಯಲ್ಲಿ ಉದ್ಯಮಕ್ಕೆ ಕೈ ಹಾಕಿದ್ರು. ಶಿವಗಂಗಾ ಟ್ರೇಡರ್ಸ್ ಅಂತ ಸಿಮೆಂಟ್ ಅಂಗಡಿಯನ್ನ ಓಪನ್ ಮಾಡಿದ್ರು. ಇದಾದ್ಮೇಲೆ ಹಲವು ಲಾರಿಗಳನ್ನ ಖರೀದಿಸಿ ಶಿವಗಂಗಾ ಟ್ರಾನ್ಸ್ಪೋರ್ಟ್ ಅನ್ನೋ ಒಂದು ಸಂಸ್ಥೆಯನ್ನ ಶುರು ಮಾಡಿದ್ರು. ಸಾಮಾನ್ಯ ಕುಟುಂಬದಿಂದ ಬಂದಿದ್ದರು, ಚೆನ್ನಾಗಿಯೇ ದುಡ್ಡು ಮಾಡಿದ್ರು. ಇದರ ನಡುವೆಯೇ ನಿಧಾನವಾಗಿ ರಾಜಕೀಯದಲ್ಲೂ ಗುರುತಿಸಿಕೊಂಡ್ರು. ಕಾಂಗ್ರೆಸ್ ಸೇರಿ ಸ್ಥಳೀಯ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಪಂಚಾಯಿತಿ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಿಗೆ ತನ್ನ ಹೆಂಡತಿಯ ಒಡವೆ ಅಡ ಇಟ್ಟು ಕೂಡ ಫಂಡ್ ಕೊಟ್ಟಿದ್ರಂತೆ. ಹೆಸರು ಬದಲಿಸಿದ್ದು ಯಾಕೆ? ಬಸವರಾಜ್ ತಾಯಿಯ ತಂದೆ ತಾಯಿ ಅಂದ್ರೆ ಅಜ್ಜ ಅಜ್ಜಿ ಹೆಸರು ಶಿವಪ್ಪ ಮತ್ತು ಗಂಗಾ ಅಂತ ಇತ್ತು. ಬಸವರಾಜ್ ಶಾಲೆಗೆ ಹೋಗುವಾಗ ರಜೆ ಬಂತು ಅಂದ್ರೆ ಅಜ್ಜ ಅಜ್ಜಿ ಮನೆಯಲ್ಲೇ ಕಾಲ ಕಳೀತಿದ್ರು. ಅಜ್ಜ ಅಜ್ಜಿ ಇವರಿಗೆ ತುಂಬಾ ಪ್ರೀತಿ ತೋರಿಸ್ತಿದ್ರು. ಹೀಗಾಗಿ ದೊಡ್ಡವರಾದ ಬಳಿಕ ತಮ್ಮ ಬಿಸ್ನೆಸ್ಗೆ ಅಜ್ಜ ಅಜ್ಜಿ ಹೆಸರು ಸೇರಿಸಿ ಶಿವಗಂಗಾ ಅಂತಲೇ ಇಟ್ರು. ಕಾಲ ಕಳೆದಂತೆ ರಾಜಕೀಯಕ್ಕೆ ಬಂದಾಗಲೂ ಜನ ಇವರನ್ನ ಬಸವಣ್ಣ ಅಥವಾ ಶಿವಗಂಗಾ ಅಂತಲೇ ಕರೀತಿದ್ರು. ಈ ನಡುವೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸೋ ಅವಕಾಶ ಕೂಡ ಬಂತು. ಆದ್ರೆ ಇವರ ಬಸವಲಿಂಗರಾಜು ಅನ್ನೋ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಹೀಗಾಗಿ ಬಸವರಾಜ್ ಶಿವಗಂಗಾ ಅಂತ ತಮ್ಮ ಹೆಸರನ್ನ ಬದಲಿಸಿಕೊಂಡ್ರು. ಕೊರೋನಾ ಟೈಮಲ್ಲಿ ಸಹಾಯ ಹೆಸರು 2023ರಲ್ಲಿ ಸಿಕ್ಕಿತು MLA ಟಿಕೆಟ್. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ರೇಷನ್ಗಾಗಿ ಜನರ ಪರದಾಟ ಹೇಗಿತ್ತು ಅಂತ ಗೊತ್ತೇ ಇದೆ. ಆಗ ಬಸವರಾಜ್ ಸಾವಿರಾರು ಕುಟುಂಬಗಳಿಗೆ ರೇಷನ್ ಕಿಟ್ಗಳನ್ನ ಹಂಚಿದ್ರು. ಜನರ ನಡುವೆ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದ್ರು. ಆದರೆ ಇವರ ಒಳ್ಳೆಯ ಕೆಲಸಕ್ಕೆ ತಮ್ಮ ಪಕ್ಷದವರಿಂದಲೇ ಅಡೆತಡೆ ಅವಮಾನಗಳನ್ನ ಎದುರಿಸಬೇಕಾಯ್ತು. ಲೋಕಲ್ ಲೀಡರ್ಗಳಿಗೆ ಕಾಲ್ ಮಾಡಿ ಬಸವರಾಜುಗೆ ಸಪೋರ್ಟ್ ಮಾಡಬೇಡಿ ಅಂತ ವಾರ್ನಿಂಗ್ ಕೊಡ್ತಿದ್ರಂತೆ ಸೀನಿಯರ್ ನಾಯಕರು. ಆದ್ರೆ 2023ರಲ್ಲಿ ಬಸವರಾಜ್ ಶಿವಗಂಗಾಗೆ ಚನ್ನಗಿರಿ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ತು. 78,000ಕ್ಕೂ ಹೆಚ್ಚು ಮತಗಳಿಂದ ವಿನ್ ಆದ್ರು. ಈ ಚುನಾವಣೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಮಗ ಮಾಡಾಳ್ ಮಲ್ಲಿಕಾರ್ಜುನ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಟಿಕೆಟ್ ಸಿಗದ ಕಾರಣ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ 61,000 ಮತಗಳನ್ನ ಪಡ್ಕೊಂಡ್ರು. ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ಗೆ 21,000 ಮತಗಳು ಸಿಕ್ಕಿದ್ವು. ಅಂದ್ರೆ ಬಿಜೆಪಿ ಮತಗಳು ವಿಭಜನೆ ಆಗಿದ್ರಿಂದ ಬಸವರಾಜ್ ಶಿವಗಂಗಾಗೆ ಗೆಲುವು ಸುಲಭವಾಯಿತು. ಡಿ.ಕೆ.ಶಿಯ ಪರಮ ಭಕ್ತ ಈ ಶಿವಗಂಗಾ. ಹೌದು, ಬಸವರಾಜ್ ಶಿವಗಂಗಾ ಡಿ.ಕೆ. ಶಿವಕುಮಾರ್ ಅವರ ಪರಮ ಭಕ್ತರಾಗಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಯಾರಾದ್ರೂ ಒಬ್ಬ ನಾಯಕನನ್ನ ಗುರುವಾಗಿ ಪರಿಗಣಿಸೋದು ಕಾಮನ್. ಆದ್ರೆ ಇದು ಅದಕ್ಕೂ ಮೇಲೆ ಅನ್ನೋ ರೀತಿ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ರನ್ನ ಬಸವರಾಜ್ ಶಿವಗಂಗಾ ದೇವರ ರೀತಿಯಲ್ಲಿ ನೋಡ್ತಾ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೇಳಿದ್ರೆ ಪ್ರಾಣ ಬೇಕಿದ್ರು ಕೊಡ್ತೀನಿ, ಅವರು CM ಆಗೋದು ಪಕ್ಕ ಅಂತ ರಕ್ತದಲ್ಲಿ ಬೇಕಾದ್ರೂ ಬರೆದು ಕೊಡ್ತೀನಿ ಅಂತ ಬಸವರಾಜ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರಾಗಿ ಆಯ್ಕೆಯಾದಾಗ ಎಲ್ಲರೂ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಬಸವರಾಜ್ ಶಿವಗಂಗಾ ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಿ.ಕೆ. ಶಿವಕುಮಾರ್ ಅವರಂತ ನಾಯಕರಿಂದಾಗಿಯೇ ನಮ್ಮಂತ ಸಾಮಾನ್ಯ ಕುಟುಂಬದವರು ರಾಜಕೀಯಕ್ಕೆ ಬರಲು ಸಾಧ್ಯವಾಗಿದೆ. ಹೀಗಾಗಿಯೇ ಅವರ ಮೇಲೆ ನನಗೆ ವಿಶೇಷ ಭಕ್ತಿ ಅಂತಲೂ ಶಿವಗಂಗಾ ಹೇಳ್ಕೊಂಡಿದ್ದಾರೆ. ಸದ್ಯ ಡಿ.ಕೆ. ಶಿವಕುಮಾರ್ CM ಆಗಬೇಕು ಅಂತ ಹೇಳ್ತಿರೋರಲ್ಲಿ ಇವರು ಕೂಡ ಒಬ್ಬರು. ಇದೇ ಕಾರಣಕ್ಕಾಗಿ ಇವರಿಗೆ ಈ ಹಿಂದೆ ಶೋಕಾಸ್ ನೋಟಿಸ್ ಕೂಡ ಕೊಡಲಾಗಿತ್ತು. ಬಸವರಾಜ್ ಕುಟುಂಬ ಮತ್ತು ಆಸ್ತಿ.
ಬಸವರಾಜ್ ಶಿವಗಂಗಾ ಸುಮಂಗಲ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 3 ಮಕ್ಕಳಿದ್ದಾರೆ. ಅವರೇ ಸ್ಪಂದನ, ಸಿಂಚನ ಮತ್ತು ಗುರು. ಮಕ್ಕಳಿನ್ನು ಸಣ್ಣವರಾಗಿದ್ದು ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಅಲ್ಲಿ ಓದ್ತಿದ್ದಾರೆ. ಬಸವರಾಜ್ ಕುಟುಂಬದ ಬಳಿ 6,12,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 1,67,00,000 ರೂಪಾಯಿಯಷ್ಟು ಸಾಲ ಇದೆ ಅಂತ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿದ್ದಾರೆ. ಇವರ ಹತ್ರ ಫೋರ್ಡ್, ಸ್ಕೋಡಾ ಸೇರಿದಂತೆ ಒಟ್ಟು 4 ಕಾರುಗಳಿವೆ. ಬಸವರಾಜ್ ಬಳಿ 120 ಗ್ರಾಂ ತೂಕದ ಚಿನ್ನ ಇದ್ರೆ, ಪತ್ನಿ ಸುಮಂಗಲ ಬಳಿ 294 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಆದಾಯ ಮತ್ತು ಅದರ ಮೂಲ ಏನು? ಬಸವರಾಜ್ 2023ನೇ ಸಾಲಿನಲ್ಲಿ 11 ಲಕ್ಷ ರೂಪಾಯಿ ಆದಾಯ ಹೊಂದಿದ್ರು. ಅದೇ ರೀತಿ ಪತ್ನಿಗೆ 10,73,000 ರೂಪಾಯಿ ಆದಾಯ ಇತ್ತು. ಇನ್ನು ಬಸವರಾಜ್ ಮತ್ತು ಅವರ ಪತ್ನಿ ಆದಾಯದ ಮೂಲ ವ್ಯಾಪಾರ ಮತ್ತು ಕೃಷಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಚನ್ನಗಿರಿ ಶಾಸಕ ಡಿ.ಕೆ. ಶಿವಕುಮಾರ್ ಪರಮ ಭಕ್ತ ಬಸವರಾಜ್ ಶಿವಗಂಗಾ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.